ಯಾರೊಬ್ಬರ ಜೀವನವು ಹುಟ್ಟಿದಂದಿನಿಂದಲೇ ಹೂವಿನ ತೋಟವಲ್ಲ. ಎಲ್ಲರ ಬದುಕು ಏಳು ಬೀಳುಗಳಿಂದಲೇ ಕೂಡಿದೆ. ನಮ್ಮದಷ್ಟೇ ಅಲ್ಲ ಎಂಬುದು ನೆನಪಿರಲಿ. ಅಸಲಿಗೆ ಭೂಮಿ ಮೇಲೆ ಸಮಸ್ಯೆ ಇಲ್ಲದ ಮನುಷ್ಯನೇ ಇಲ್ಲ. ಅದಕ್ಕೆ ನಾಳೆಯ ದಿನ ಸಂತೋಷ ಬರುತ್ತದೆ ಎಂಬ ಆಶಯದಿಂದ ನಗುತ್ತಾ ಬದುಕುವುದನ್ನು ಅಭ್ಯಾಸ ಮಾಡಿಕೊಳ್ಳುವುದೇ ಜೀವನ ರಹಸ್ಯ. 4 ಜನರಿಗೆ ಇಷ್ಟವಾಗುವ ನೀನು ಉಳಿದ 4 ಜನರಿಗೆ ಇಷ್ಟ ಆಗದೇ ಇರಬಹುದು. 10 ಜನ ಮೆಚ್ಚುವ ನಿನ್ನನ್ನು ಇನ್ನೂ 10 ಜನ ಮೆಚ್ಚದಿರಬಹುದು. ಯಾರ ಅಭಿಪ್ರಾಯ ಹೇಗೇ ಇರಲಿ, ನೀನು ನಿನ್ನಂತೆಯೇ ಇರು. ನಿನ್ನ ಧರ್ಮವನ್ನು ನೀನು ಪಾಲಿಸು. ಎಲ್ಲರನ್ನೂ ನೀನು ಮೆಚ್ಚಿಸುವುದಕ್ಕೆ ಆಗುವುದಿಲ್ಲ. ಅದರ ಪ್ರಯತ್ನವನ್ನು ಪಡಬೇಡ. ನಿನಗೆ ಗೊತ್ತಿದೆಯಾ, ನಿನಗಿಂತ ಗುಣವಂತರು, ನಿನಗಿಂತ ಧನಿಕರು, ಹಾಗೆ ನಿನಗಿಂತ ಜಾಣರು ಮತ್ತು ನಿನಗಿಂತ ಅಂದವಾಗಿರುವವರು ಅದೆಷ್ಟೋ ಜನರು ನಿನಗಿಂತ ಮೊದಲೇ ಈ ಭೂಮಿ ಮೇಲೆ ಬಾಳಿ ಬದುಕಿರುವರು. ಮತ್ತೆ ಮರಳಿ ಬಂದ ದಾರಿಯಲ್ಲೇ ಹಿಂತಿರುಗಿರುವರು. ಅದಕ್ಕೆ ಇರುವಷ್ಟು ದಿನ ಒಳ್ಳೆಯ ವ್ಯಕ್ತಿಯಾಗಿ ಆಗುವುದೆಲ್ಲ ಒಳ್ಳೆಯದೇ ಎಂದು ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸುತ್ತಾ ಮುಂದಕ್ಕೆ ಸಾಗು. ಕುದಿಯುವ ನೀರಿನಲ್ಲಿ ಹೇಗಾದರೆ ಪ್ರತಿಬಿಂಬ ಕಾಣುವುದಿಲ್ಲವೋ ಹಾಗೆ ಜ್ವಲಿಸುವ ಮನಸ್ಸಿಗೆ ಕೂಡ ಪರಿಹಾರ ಕಾಣುವುದಿಲ್ಲ. ಪ್ರಶಾಂತವಾದ ಚಿತ್ತದಿಂದ ಆಲೋಚಿಸಿದರೆ ಪರಿಹಾರ ಖಂಡಿತವಾಗಿಯೂ ಸಿಗುತ್ತದೆ. ಏಕೆ ಹೀಗಾಯಿತು ಎಂದು ಯೋಚಿಸುತ್ತಾ ಸಮಯವನ್ನು ವ್ಯರ್ಥ ಮಾಡಬೇಡಿ. ವಿಧಿಲಿಖಿತ ಏನಿರುತ್ತದೆಯೋ ಅದೇ ಆಗುತ್ತದೆ. ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ, ವಿಧಿಯನ್ನು ಯಾರೂ ಕೂಡ ಬದಲಾಯಿಸಲು ಸಾಧ್ಯವಿಲ್ಲ. ಕರ್ಮವನ್ನು ಮತ್ತು ಕಾಲವನ್ನು ಯಾರೂ ಕೂಡ ಬದಲಾಯಿಸಲು ಸಾಧ್ಯವಿಲ್ಲ. ಯಾರು ತಮ್ಮ ಜೀವನದಲ್ಲಿ ಈ 5 ಲಕ್ಷಣಗಳನ್ನು ಬಿಡುವರೋ, 1. ಎಲ್ಲರನ್ನೂ ಸಂತೋಷಪಡಿಸಬೇಕು ಎಂದು ಅಂದುಕೊಳ್ಳುವುದು. 2. ಅನಾವಶ್ಯಕವಾಗಿ ಅತಿಯಾಗಿ ಯೋಚಿಸುವುದು. 3ನೇಯದು ನಿನ್ನನ್ನು ನೀನು ಕೀಳಾಗಿ ನೋಡುವುದು. 4ನೇಯದು ಬದಲಾವಣೆಗೆ ಭಯಪಡುವುದು. ಇನ್ನು 5ನೇಯದು ಗತದಲ್ಲಿ ಜೀವಿಸುವುದು. ಯಾರು ಇವುಗಳನ್ನು ಬಿಡುವರೋ ಅವರ ಯಶಸ್ಸನ್ನು ಯಾರಿಂದಲಾದರೂ ಪಡೆಯಲು ಸಾಧ್ಯವೇ? ನಿದ್ದೆ ಬಾರದಿರುವ ಯೋಚನೆಗಳು ಹಾಗೆ ಹೊಂದಾಣಿಕೆ ಆಗದಿರುವ ಪರಿಸ್ಥಿತಿಗಳು ಮನುಷ್ಯನ ಜೀವನದಲ್ಲಿ ಒಂದು ಯುದ್ಧಕ್ಕೆ ಸಮಾನ. ಇಷ್ಟ ಇರುವಲ್ಲಿ ಕಷ್ಟ ಇರುತ್ತದೆ, ಕಷ್ಟ ಇರುವಲ್ಲಿ ನೋವು ಇರುತ್ತದೆ. ಕಷ್ಟ ಮತ್ತು ನೋವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಪ್ರೇಮ ಇರುತ್ತದೆ. ಪ್ರೇಮವೆಂದರೆ ಇಷ್ಟ ಮತ್ತು ಕಷ್ಟಗಳನ್ನೆರಡೂ ಸ್ವೀಕರಿಸುವ ಸ್ಥಿತಿ. ಇದು ತುಂಬ ಸೂಕ್ಷ್ಮವಾದ ಎಳೆ. ಕೆಲವರು ಬರೀ ಇಷ್ಟವೊಂದೇ ಎಂದು ಭಾವಿಸುವರು. ಪ್ರೇಮದಲ್ಲಿ ನೋವು ಮತ್ತು ನಲಿವು ಎರಡೂ ಇರುತ್ತದೆ. ಎರಡನ್ನೂ ಸಮಾನವಾಗಿ ಸ್ವೀಕರಿಸುವರೋ ಅವರ ಬದುಕಿನ ಬಂಡಿ ಒಂದೇ ಗತಿಯಲ್ಲಿ ಸಾಗುತ್ತದೆ. ಹಣ ಇದೆ ಎಂದು ಖರ್ಚುಗಳನ್ನು, ಹಾಗೆ ಬಲ ಇದೆ ಎಂದು ಶತ್ರುಗಳನ್ನು ಹೆಚ್ಚಿಸಿಕೊಳ್ಳಬೇಡಿ. ಹೆಚ್ಚಿಸಿಕೊಂಡರೆ ಎರಡೂ ಹಾನಿಕಾರಕ. ಹೊಸದಾಗಿ ಮದುವೆಯಾದ ಪುತ್ರನಿಗೆ ತಾಯಿ ಹೇಳುವ ಬಹು ಮುಖ್ಯವಾದ ಮಾತುಗಳು: ನಿನ್ನ ಪತ್ನಿಯನ್ನು ಯಾವತ್ತೂ ಕೂಡ ತಾಯಿಯೊಂದಿಗೆ ಹೋಲಿಕೆ ಮಾಡಬೇಡ. ಏಕೆಂದರೆ ನಿನ್ನ ತಾಯಿಗೆ ಗೃಹಿಣಿಯಾಗಿ ಬಹಳ ವರ್ಷಗಳ ಅನುಭವವಿದೆ. ಆದರೆ ನಿನ್ನ ಪತ್ನಿಗೆ ನಿನ್ನ ಹಾಗೆ ಹೊಸ ಜವಾಬ್ದಾರಿಯುಳ್ಳ ಜೀವನ. ಪ್ರತಿ ತಂದೆ ತಾಯಿಯರು ಎಲ್ಲರ ಹಾಗೆ ತಮ್ಮ ಮಕ್ಕಳನ್ನು ಪ್ರೇಮದಿಂದ ಬೆಳೆಸಿರುವರು. ಎಲ್ಲವೂ ಅಭ್ಯಾಸ ಆಗುವವರೆಗೂ ನೀನು ಸಂಯಮದಿಂದ ಇರಬೇಕು. ಖಂಡಿತವಾಗಿಯೂ ನಿನ್ನ ಪತ್ನಿಯೂ ಸಹ ಒಬ್ಬ ಒಳ್ಳೆಯ ಗೃಹಿಣಿ ಮತ್ತು ಮಕ್ಕಳಿಗೆ ತಾಯಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸುವಳು. ನಿನ್ನ ಪತ್ನಿಯನ್ನು ಒಬ್ಬ ಒಳ್ಳೆಯ ಸ್ನೇಹಿತೆಯಾಗಿ
ಸಮಾನವಾಗಿ ನೋಡಿಕೊಳ್ಳಬೇಕು. ಏನೇ ವಿಷಯಗಳನ್ನು ಇಬ್ಬರು ಚರ್ಚಿಸಿ ನಿರ್ಣಯಿಸಬೇಕು. ಒಳ್ಳೆಯ ಮತ್ತು ಕೇಡುಗಳಿಗೆ ಇಬ್ಬರು ಜವಾಬ್ದಾರಿ ವಹಿಸಬೇಕು. ಪತ್ನಿಯ ಮೇಲೆ ದರ್ಪ ಬೇಡ, ಪ್ರೇಮ ಮತ್ತು ಸ್ನೇಹ ಮನೋಭಾವ. ನಿನ್ನ ತಂದೆ ತಾಯಿ ಮತ್ತು ನಿನ್ನ ಪತ್ನಿ ಇಬ್ಬರನ್ನೂ ನೀನು ನೋಡಿಕೊಳ್ಳುವ ಜವಾಬ್ದಾರಿ. ನೀವು ಇಬ್ಬರು ಒಬ್ಬರ ಇಷ್ಟಗಳನ್ನು ಗೌರವಿಸಬೇಕು. 100 ಸಮಸ್ಯೆಗಳು ಕಿರುಕುಳ ಕೊಡುತ್ತಿದ್ದರೂ ಒಂದೇ ಒಂದು ಗುಂಡಿಗೆ ಧೈರ್ಯ ಎಲ್ಲವುದಕ್ಕೂ ಪರಿಷ್ಕಾರ ಕೊಡಬಲ್ಲದು. ಜೀವನದಲ್ಲಿ ಎಷ್ಟೋ ಕನಸುಗಳನ್ನು ಕಾಣುತ್ತಿರುತ್ತೇವೆ, ಆದರೆ ಎಲ್ಲವೂ ನನಸಾಗುವುದಿಲ್ಲವಲ್ಲ. ಈ ಪ್ರಪಂಚದಲ್ಲಿ ಎಲ್ಲವುದಕ್ಕಿಂತಲೂ ಅತಿ ದೊಡ್ಡ ಸಮಾಧಿ ಯಾವುದು ಗೊತ್ತೇ? ನಮ್ಮ ಮನಸ್ಸೇ. ನಾವು ಕಂಡ ಎಷ್ಟೋ ಕನಸುಗಳು, ನೋವುಗಳು, ಊಹೆಗಳು ಮನಸ್ಸಲ್ಲೇ ಸಮಾಧಿ ಆಗಿರುತ್ತವೆ. ನಾವು ಅನುಭವಿಸುತ್ತಿರುವ ನೋವು ನಲಿವುಗಳು ನಾವು ಕೈಯಾರೆ ಸೃಷ್ಟಿಸಿಕೊಂಡಿರುವವೇ. ನಮ್ಮ ದುಃಖಗಳಿಗೆಲ್ಲ ನಾವು ಕೊಂಡು ತಂದಿರುವವೇ. ನಮಗೆ ಬಂದ ನಷ್ಟಗಳು ನಮ್ಮ ದುಡುಕುತನದಿಂದ ಮಾತ್ರವೇ, ನಮ್ಮ ಸೋಮಾರಿತನದಿಂದ ಮಾತ್ರವೇ, ನಮ್ಮ ಅಹಂಕಾರದಿಂದ ಮಾತ್ರವೇ, ಹಾಗೆ ನಮ್ಮ ಬುದ್ಧಿ ಹೀನದಿಂದ ಮಾತ್ರವೇ ಎಂದರೆ ತಪ್ಪಾಗುವುದಿಲ್ಲ. ನೀನು ಸಂತೋಷವಾಗಿ ಮತ್ತು ಪ್ರಶಾಂತವಾಗಿ ನಿದ್ರಿಸಬೇಕೆಂದರೆ ಒಂದೇ ಮಾರ್ಗ. ಇತರರ ಬಗ್ಗೆ ಮಾತನಾಡುವುದಾಗಲಿ ಮತ್ತು ಯೋಚಿಸುವುದಾಗಲಿ ಬಿಟ್ಟರೆ ನಿನಗಿಂತ ಪ್ರಶಾಂತ ವ್ಯಕ್ತಿ ಇರುವುದಿಲ್ಲ. ಯಾವುದೇ ರೀತಿಯ ಆಂದೋಲನೆ ಮತ್ತು ಒತ್ತಡವಿಲ್ಲದೆ ನಿದ್ರಿಸುವವನೇ ನಿಜವಾದ ಅದೃಷ್ಟವಂತ. ಹಣ, ಅಧಿಕಾರ ಇದೆಯೆಂದು ಇತರರನ್ನು ಯಾವತ್ತೂ ಕೀಳಾಗಿ ನೋಡಬೇಡಿ. ಏಕೆಂದರೆ ಪರಿಸ್ಥಿತಿ ಯಾವಾಗ ಯಾವ ರೀತಿ ಬದಲಾಗುತ್ತದೆ ಎಂದು ಯಾರಿಂದಲೂ ಹೇಳಲು ಸಾಧ್ಯವಿಲ್ಲ. ಪ್ರಕೃತಿಯ ರಹಸ್ಯವನ್ನು ಯಾರಿಂದಲೂ ತಿಳಿಯಲು ಸಾಧ್ಯ ಆಗಿಲ್ಲ. ಈ ಬದುಕು ಯಾವಾಗ ಯಾವ ರೀತಿ ಇರುವು ಕೊಡುತ್ತದೆ ಎಂದು ಹೇಳಲು ಸಾಧ್ಯವೇ? ಅದಕ್ಕೆ ದರ್ಪ ಮೆರೆಯಬೇಡಿ, ಜಾಗ್ರತೆ ವಹಿಸಿ ಜೀವಿಸಬೇಕು. ಇದಕ್ಕೆ ನಮ್ಮ ಸುತ್ತಲೂ ನಡೆಯುವ ಘಟನೆಗಳೇ ಸಾಕ್ಷಿ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.